ಇನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಕೂಡ ಮುಟ್ಟುಗೋಲಿನ ಬಿಸಿ ತಟ್ಟುತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದರೆ ಈಗಾಗಲೇ ಇಡಿ ಅಧಿಕಾರಿಗಳು ಸಮನ್ಸನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ಗೆ. ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಮುಟ್ಟುಗೋಲು ಬಿಸಿ ತಟ್ಟುತ್ತಾ ಇವರ ಆಸ್ತಿನೂ ಮುಟ್ಟುಗೋಲು ಹಾಕೋತಾರ ಅಂತ ಪ್ರಶ್ನೆ. ಯಾಕೆಂದರೆ ಈಗ ಇಡಿ ಅವರು ಡಿ ಕೆ ಸುರೇಶ್ಗೂ ಕೂಡ ಸಮನ್ಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚಿಸಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆ ಹಣದ ವರ್ಗಾವಣೆ ಬಗ್ಗೆ ಪರಿಶೀಲಿಸಿ ಸಾಕ್ಷಿಗಳ ಸಂಗ್ರಹವನ್ನು ಮಾಡಿದ್ದಾರೆ. ಪ್ರಕರಣದಲ್ಲಿ ಬಲವಾದ ಸಾಕ್ಷಿಯನ್ನು ಸಂಗ್ರಹಿಸಿದ ಇಡಿ ತಂಡ ಹಣಕಾಸಿನ ವಹಿವಾಟಿನ ಆರೋಪ ಮಾಡ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ಗೆ ಹಾಗಾದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ. ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಮುಟ್ಟುಗೋಲು ಬಿಸಿ ತಟ್ಟುತ್ತಾ ಇವರ ಆಸ್ತಿನೂ ಮುಟ್ಟುಗೋಲು ಹಾಕೋತಾರ. ಸಮನ್ಸನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಸಮನ್ಸನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಓಕೆ, ಹಣದ ವರ್ಗಾವಣೆ ದಾಖಲೆ ಇದ್ರ ಬಗ್ಗೆ ಪರಿಶೀಲಿಸಿ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ. ಪ್ರಕರಣದಲ್ಲಿ ಬಲವಾದ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಇಡಿ ತಂಡ. ಹಣದ ವಹಿವಾಟು ಆರೋಪವನ್ನು ಮಾಡ್ತಾ ಇದ್ದಾರೆ ಇಡಿ. ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ಗೆ ಸಂಕಷ್ಟ ಹಾಗಾದರೆ ಕಟ್ಟಿಟ್ಟ ಬುತ್ತಿನ. ಅಂದರೆ ಅಫ್ಕೋರ್ಸ್ ಬೇರೇನೂ ಇಲ್ಲ. ಈಗ ಸಮನ್ಸ್ ಕೊಟ್ಟ ಮೇಲೆ ಇವರು ಸೂಕ್ತ ಉತ್ತರವನ್ನು ಕೊಡಬೇಕಾಗುತ್ತೆ ವಿಚಾರಣೆಗೆ ಹಾಜರಾಗಿ. ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಅಥವಾ ಇಡಿ ಅಧಿಕಾರಿಗಳಿಗೆ ಅನುಮಾನ ಬಂದರೆ ಅವ್ರು ಯಾವ ನಿರ್ಧಾರವನ್ನು ಬೇಕಾದರೂ ತಗೊಳ್ಬಹುದು. ಈಗ ಡಿ ಕೆ ಶಿವಕುಮಾರ್ಗೂ ಕೂಡ ಇಡಿ ಅಧಿಕಾರಿಗಳು ಇದೇ ರೀತಿ ಬಂದು ವಿಚಾರಣೆ ಕರೆಸಿ ಅರೆಸ್ಟೇ ಮಾಡಿದರು. ತಿಹಾರ್ ಜೈಲಿನಲ್ಲಿದ್ದರು ಡಿ ಕೆ ಶಿವಕುಮಾರ್. ಮುಂದೇನಾಗುತ್ತೆ ಅಂತ ನೋಡೋಣ.